ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವಿನ ಮಗುರಿ. ನಿಮಗೆ ಯಾರಿಗಾದ್ರೂ AMFI ಅಂದ್ರೆ ಏನು ಅಂತ ಗೊತ್ತಿರಬಹುದು. ಈ ಒಂದು ಅಂಕಿಅಂಶದ ಪ್ರಕಾರ ಮಾರ್ಚ್ ತಿಂಗಳದ SIP ಯ ಹೂಡಿಕೆ ಬರೋಬ್ಬರಿ ಎಷ್ಟು ಅಂದ್ರೆ 32,87,ಕೋಟಿ ರೂಪಾಯಿಗಳಷ್ಟು. ಇಷ್ಟೊಂದು ಹಣವನ್ನ ತಲುಪುವುದರ ಮುಖಾಂತರ ಈಗಾಗಲೇ ಒಂದು ಹೊಸ ದಾಖಲೆಯನ್ನ ಕೂಡ ಬರೆದಿದೆ. ಯಾಕಂದ್ರೆ ಇದರಿಂದ ಹೂಡಿಕೆಯನ್ನು ಮುಂದುವರಿಸಬೇಕಾ ಇಲ್ಲ ನಮಗೆ ಬೇಡ ಎನ್ನುವಂತ ಒಂದು ಗೊಂದಲವು ಕೂಡ ನಮ್ಮ ಈ ಒಂದು ಭಾರತದಲ್ಲಿ SIP ಯಲ್ಲಿ ಹೂಡಿಕೆಯನ್ನ ಏನ್ ಮಾಡ್ತಾ ಇದ್ದಾರಲ್ಲ ಎಲ್ಲಾ ಹೂಡಿಕೆದಾರರಲ್ಲಿಯೂ ಕೂಡ ಈ ಒಂದು ಕುತೂಹಲವಿದೆ. ಆದ್ರೆ ಏನಂದ್ರೆ ಇಲ್ಲಿ ಉಳಿತಾಯದ ಒಂದು ಕ್ರಮದಲ್ಲಿ ಅಲ್ಲಿ ಏನೋ ಒಂದು ರೀತಿ ದೊಡ್ಡ ಬದಲಾವಣೆಯನ್ನ ಆಗ್ತಿರುವುದಕ್ಕೆ ಇದೇ ಒಂದು ದೊಡ್ಡ ಮೈಲುಗಲ್ಲು ಏನಿದೆಲ್ಲ ಇದೇ ದೊಡ್ಡ ಸಾಕ್ಷಿಯಾಗಿರುತ್ತೆ. ಆದ್ರೆ ಮಾರುಕಟ್ಟೆಗಳ ಏರಿಳಿತಗಳು ಏನಿದಾವಲ್ಲ ಹೂಡಿಕೆಯನ್ನ ಮಾಡುವಂತವರಲ್ಲಿ ಒಂದು ಆತಂಕವನ್ನ ಕೂಡ ಹುಟ್ಟಿಸಿದೆ. ಆದರೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮಲ್ಲಿರುವಂತಹ ಹೂಡಿಕೆಯ ಗುರಿಗಳನ್ನು ಪರಿಶೀಲಿಸಿಕೊಂಡು ಅದರ ಬಗ್ಗೆ ನೀವು ಒಂದು ಸ್ವಲ್ಪ ಪರಿಶೀಲನೆಯನ್ನು ಮಾಡಬೇಕೆಂದು ಹೂಡಿಕೆಯ ಬಗ್ಗೆ ಆರ್ಥಿಕ ತಜ್ಞರು ಕೂಡ ಒಂದು ಸಲಹೆ ಕೊಟ್ಟಿದ್ದಾರೆ ನಿಮಗೆ. ಯಾಕಂದ್ರೆ ಇಲ್ಲಿನ ಹೂಡಿಕೆ ಹೆಚ್ಚಾದ್ರೆ ಸ್ಮಾಲ್ ಕ್ಯಾಪ್ಗಳಂತ ಸೆಕ್ಟರ್ಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜನದಟ್ಟಣೆಯನ್ನು ಕೂಡ ಹೆಚ್ಚಾಗ್ತಿದೆ. ಆದ್ರೆ ನಿಮ್ಮಲ್ಲಿರುವಂತಹ ಪೋರ್ಟ್ಫೋಲಿಯೋ ನಿಮ್ಮಲ್ಲಿ ಏನಿದೆ ಒಂದು ರಿಸ್ಕ್ ಆ ಒಂದು ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದಂತ ಒಂದು ವಿಷಯವನ್ನ ಕೂಡ ಗಮನಿಸಬೇಕು ನೀವು. ಸೊ ಒಂದು ವೇಳೆ ಯಾವುದಾದ್ರೂ ಒಂದೇ ಒಂದು ಸೆಕ್ಟರ್ ನಿಂದಲೇ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಲಾಭವನ್ನ ಬರ್ತಿದ್ರೆ ಕಾಲಕ್ಕೆ ರೀಬ್ಯಾಲೆನ್ಸಿಂಗ್ ಅನ್ನ ಮಾಡುವಂತದ್ದು ಬಹಳ ಅವಶ್ಯಕತೆ ಇದೆ. ಆದರೆ ಸ್ಮಾರ್ಟ್ ಹೂಡಿಕೆಗಾಗಿ ಕೆಲವೊಂದಿಷ್ಟು ಸರಳವಾದಂತಹ ಚೆಕ್ ಲಿಸ್ಟ್ ಗಳನ್ನ ಅನುಸರಿಸಬೇಕೆನ್ನುವಂಥದ್ದು ಬಹಳ ಅವಶ್ಯಕತೆ ಇದೆ. ಆದರೆ ಈಗಾಗಲೇ ಏನು ಟ್ಯಾಕ್ಸ್ ಸೀಸನ್ ಆಗಿರುವುದರಿಂದ ಈ ಒಂದು ಹೂಡಿಕೆ ಮತ್ತಷ್ಟು ವೇಗವನ್ನ ಪಡ್ಕೊಳ್ತಾ ಇದ್ದಾವೆ. ಯಾಕಂದ್ರೆ ಈಗಿನ ತೆರಿಗೆಯನ್ನು ಉಳಿಸಲಿಕ್ಕೆ ಅನೇಕ ಜನರು ಹಲವಾರು ಫಂಡ್ಗಳನ್ನೇ ಆಯ್ಕೆಯನ್ನ ಮಾಡ್ಕೊಳ್ತಾನೆ ಇದ್ದಾರೆ. ಯಾಕಂದ್ರೆ ಕೆಲವೊಂದಿಷ್ಟು ಕಡೆ ನೋಡಿದ್ರೆ ಉದ್ಯೋಗಿಗಳಿಗೂ ಕೂಡ ಹೊಸ ತೆರಿಗೆಯ ಒಂದು ಪದ್ಧತಿಯನ್ನ ಸೃಷ್ಟಿಸಿದೆ. ಅಂದ್ರೆ ನಾನು ರೀಟ್ಯಾಕ್ಸ್ ರಿಸೈನ್ ಅಂತ ಹೇಳ್ತೇನೆ ನಾನು. ಸೊ ಇದನ್ನು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಜನಪ್ರಿಯವಾಗಿದೆ ನಿಮಗೆ ಹೇಳ್ಬೇಕಂದ್ರೆ. ಯಾಕಂದ್ರೆ ಇಲ್ಲಿ ಮುಖ್ಯವಾದಂತ ಒಂದು ವಿಷಯ ಏನಂದ್ರೆ ನಿಮ್ಮ ಒಂದು ಆದಾಯಕ್ಕೆ ಯಾವುದು ಸೂಕ್ತವಾಗ್ತದಲ್ಲ ಅದರ ಬಗ್ಗೆ ಒಂದು ಸ್ವಲ್ಪ ಯೋಚನೆಯನ್ನ ಮಾಡಿ ಈ ಒಂದು ಹೂಡಿಕೆಯ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ನೀವು. ಯಾಕಂದ್ರೆ ಈಗ ಈ ಒಂದು ಮಾರುಕಟ್ಟೆಯ ತಾತ್ಕಾಲಿಕವಾದಂತ ಒಂದು ಟ್ರೆಂಡ್ ಅನ್ನ ಕೂಡ ಏನೋ ಒಂದ್ ಸ್ವಲ್ಪ ಬೆನ್ ಹತ್ತೋದಕ್ಕೆ ಅಂತ ಹೇಳ್ತೇನೆ ನಾನು. ಈ ಒಂದು ಹೂಡಿಕೆಯಲ್ಲಿ ನಿರಂತರತೆ ಎನ್ನುವಂಥದ್ದನ್ನ ಕೈಗೊಳ್ಬೇಕು ನೀವು. ಯಾಕಂದ್ರೆ ಇದನ್ನು ಕೂಡ ಯಾವಾಗಲೂ ಲಾಭದಾಯಕ ಅಂತಾನೆ ಹೇಳ್ತೀನಿ. ಸೊ ಏನಾದ್ರೂ ಮಾರುಕಟ್ಟೆಯಲ್ಲಿ ನಿಶ್ಚಿತತೆ ಇದ್ದಾಗ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅವುಗಳು ಕೂಡ ಅನುಕೂಲ ಅಂತಾನೆ ಹೇಳ್ತೇನೆ ನಾನು. ಯಾಕಂದ್ರೆ ಇಲ್ಲಿ ಫಂಡ್ ಮ್ಯಾನೇಜರ್ಗಳು ಮಾರುಕಟ್ಟೆಗಳ ಸ್ಥಿತಿಗೆ ಸಂಬಂಧಪಟ್ಟಂತೆ ಅನೇಕ ಗಾತ್ರದ ಕಂಪನಿಗಳು ಕೂಡ ಸೊ ಒಂದು ರೀತಿಯಲ್ಲಿ ಹಣವನ್ನ ಕೂಡ ಹೂಡ್ತಾ ಇರ್ತಾರೆ. ಯಾಕಂದ್ರೆ ಇಲ್ಲಿ ನೋಡಬಹುದು ಇನ್ನೂ ಸಹ ಲಾರ್ಡ್ ಮಿಡ್ ಕ್ಯಾಪ್ ಫಂಡ್ಗಳು ಸ್ಥಿರವಾದಂತ ಒಂದು ಲಾಭವನ್ನ ನೀಡಲಿಕ್ಕೆ ಸಹಕಾರಿಯಾಗಿದ್ದಾವೆ. ಯಾಕಂದ್ರೆ ಹೈ ಗ್ರೋತ್ ಸ್ಕೀಮ್ಗಳ ಜೊತೆಗೆ ಹೂಡಿಕೆದಾರರು ಸಹ ಈ ಒಂದು ಆಯ್ಕೆಯನ್ನ ಪರಿಗಣಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ವಿಭಾಗಗಳ ಬಗ್ಗೆ ನಿಮ್ಮಲ್ಲಿ ಸರಿಯಾದಂತ ಒಂದು ತಿಳುವಳಿಕೆ ಏನಾದ್ರೂ ಇದ್ರೆ ಬಲಿಷ್ಠವಾದಂತ ಒಂದು ಪೋರ್ಟ್ಫೋಲಿಯೋ ಕೂಡ ನಿರ್ಮಾಣ ಮಾಡಬಹುದು ನೀವು. ಯಾಕಂದ್ರೆ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಸಾಮಾನ್ಯ ಹೂಡಿಕೆದಾರರು ಏನಿದಾರಲ್ಲ ಅವರಲ್ಲಿ ಶಿಸ್ತಿನಲ್ಲಿರುವಂತ ಒಂದು ಹೂಡಿಕೆಯ ಭದ್ರತೆ ಅವರಿಗೆ ಸುರಕ್ಷಿತ. ಯಾಕಂದ್ರೆ ಅವರು ಮಾರುಕಟ್ಟೆಯ ಸಮಯವನ್ನ ನೋಡೋದಕ್ಕಿಂತನೂ ನಿರಂತರವಾಗಿ ಹೂಡಿಕೆ ಮಾಡುವುದರಿಂದ ಐಚ್ಛಿಕವಾಗಿ ಯಶಸ್ವಿಯನ್ನ ಕಾಣಬಹುದು. ಯಾಕಂದ್ರೆ ಸೊ ನಿಮ್ಮ ಒಂದು ಮಾಸಿಕ ಆದಾಯಕ್ಕೆ ತಕ್ಕಂತೆ ನಿಮ್ಮಲ್ಲಿರುವಂತಹ ಒಂದು ಆದಾಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು SIP ಯ ಮೊತ್ತವನ್ನ ನಿಗದಿಪಡಿಸಿಕೊಳ್ಬೇಕು ನೀವು. ಆನಂತರ ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ಗಳಲ್ಲಿಯೂ ಕೂಡ ಏನಾದ್ರೂ ಒಂದ್ ಸ್ವಲ್ಪ ಗಮನಾರ್ಹವಾದಂತಹ ಬದಲಾವಣೆಗಳಾಗಿದ್ರೆ ನೀವು ಆ ಒಂದು ತಜ್ಞರ ಸಲಹೆಯನ್ನ ಪಡ್ಕೋಬೇಕು. ಯಾಕಂದ್ರೆ ನಿಮಗೆ ಆರ್ಥಿಕವಾದಂತ ಒಂದು ಭವಿಷ್ಯವು ಕೂಡ ನೀವು ತೆಗೆದುಕೊಳ್ಳುವಂತ ಒಂದು ಸ್ಥಿರತೆ ಆಗಿರಬಹುದು. ಆನಂತರ ಸರಿಯಾದಂತ ಒಂದು ನಿರ್ಧಾರಗಳ ಮೇಲೆ ಇದು ಅವಲಂಬಿತವಾಗಿರುತ್ತದೆ. ನಾನು ಹೇಳಿರುವಂತಹ ಈ ಒಂದು ಮಾಹಿತಿ ಎಲ್ಲರಿಗೂ ಇಷ್ಟವಾಗಿದ್ರೆ ನನ್ನ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಹಾಕಿ. ಯಾರಾದರೂ ಮೊದಲ ಬಾರಿಗೆ ನನ್ನ ಈ ಒಂದು ಗೆಲುವಿನ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.